ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಹೊತ್ತು ನಡೆದ ಬಿಕಾಮ್ನ 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಪರೀಕ್ಷೆ ಇವತ್ತು ಅತ್ಯಂತ ಉತ್ತಮವಾಗಿ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಹಾಗೆ ನಮಗೆ ಗೊಂದಲ ತರುವಂಥ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೀಡಿದ್ದೀರಿ ಅನ್ನೋದನ್ನು ಇಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ. ಈಗ ಈ ಹೊತ್ತು ನಡೆದ ಬಿಕಾಮ್ನ SCP ಪಠ್ಯಕ್ರಮದ ಬಿಕಾಮ್ನ 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ವಿಷಯದ ಕೀ ಉತ್ತರಗಳನ್ನು, 1 ಅಂಕದ ಕೀ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ತಾವು ಯಾವೆಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಬರೆದಿದ್ದೀರಿ ಎಂಬುದನ್ನು ಇಲ್ಲಿ ನೋಡಿಕೊಳ್ಳಬಹುದು. ಮೊದಲಿಗೆ ಪ್ರಶ್ನೆ ಪತ್ರಿಕೆ ಹೀಗಿತ್ತು: ಭಾಷೆ ಮತ್ತು ಬರಹದ ಶುದ್ಧಿಗೆ ಗಮನ ಕೊಡಲಾಗುವುದು ಅನ್ನೋದನ್ನು ವಿದ್ಯಾರ್ಥಿಗಳು ಮೊದಲು ಗಮನದಲ್ಲಿಟ್ಕೊಂಡು ಪರೀಕ್ಷೆಗೆ ಉತ್ತರಿಸಬಹುದು. ಪ್ರಬಂಧ ರೂಪದ ಪ್ರಶ್ನೆಗಳಿದ್ದು ಇಲ್ಲಿ 15 ಅಂಕದ 3 ಪ್ರಶ್ನೆಗಳನ್ನು ನಾವಿಲ್ಲಿ ಬರಿಬಹುದಾಗಿತ್ತು. ಒಟ್ಟು ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಬೇಕಾಗಿರುವಂಥ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದಾಗಿತ್ತು. ಬಡತನರ ಆರ್ಥಿಕ ಸ್ಥಿತಿಯನ್ನು ಹೂವಿನ ಹುಡುಗಿ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ, ಅಥವಾ ಹೊಸ ಹಾದಿ ಕವಿತೆಯ ಅಂತರಂಗದ ಆಶಯ ನಿರೂಪಿಸಿ, ಅಥವಾ ನಿಜವಾದ ಧರ್ಮ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ರಂಗೋಲಿ ಮತ್ತು ಮಗ ಕವನದ ಹಿನ್ನೆಲೆಯಲ್ಲಿ ವಿವರಿಸಿ, ಅಥವಾ ರಾಣಿ ಚೆನ್ನಮ್ಮಳ ಘನ ವ್ಯಕ್ತಿತ್ವವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಪಟ್ಟದ ಹಿನ್ನೆಲೆಯಲ್ಲಿ ವಿವರಿಸಿ, ಅಥವಾ ಭಾಷಣ ಎಂದರೇನು, ಕೌಶಲ್ಯ ಕನ್ನಡದಲ್ಲಿ ಕೂಡ ದೀರ್ಘ ಉತ್ತರದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳು ಅತ್ಯಂತ ಸರಳವಾಗಿ ವಿವರಿಸಬಹುದು. ಭಾಷಣ ಎಂದರೇನು, ಭಾಷಣದ ಮಹತ್ವ ಹಾಗೂ ಉತ್ತಮ ಭಾಷಣಕಾರನ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇವುಗಳಿಗೂ ಕೂಡ ನಾವು ಉತ್ತರಿಸಬಹುದು. ವಿದ್ಯಾರ್ಥಿಗಳು ಇವು ಎಲ್ಲವಕ್ಕೂ ನೀವು ಉತ್ತರಿಸಿದ್ದೀರಿ ಅನ್ಕೋತೀನಿ. ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಬರೆಯಿರಿ ಅಂತ ಕೇಳಿದರು. ಇಲ್ಲಿ ಬೇಕಾದ 4ಕ್ಕೆ ಪ್ರತಿಯೊಂದಕ್ಕೂ 5 ಅಂಕಗಳು. ಇಲ್ಲಿ ಒಟ್ಟು 20 ಅಂಕಕ್ಕೆ ನಾವು 4 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಲಕ್ಷ್ಮೀಶನ ಜೀವನ ಚರಿತ್ರೆ ಕೇಳಿದ್ದಾರೆ, ಅದನ್ನಾದರೂ ಕೂಡ ಇಲ್ಲಿ ಬರೆದಿರ್ಬೋದು. ಅಥವಾ ಅನುಭವದ ಅಡುಗೆ ಮಾಡಿ ಭಾರತಿ ಪಾಟೀಲ್ ಅವರ ಜೀವನ ಚರಿತ್ರೆ ಇದೆ. ದುಮ್ ನೀ ಬೆಳಗಲಿ ಅವರ ಜೀವನ ಚರಿತ್ರೆ, ಅಥವಾ SL ಭೈರಪ್ಪನವರ ಮತದಾನದ ಕೃತಿಯ ವಿಶ್ಲೇಷಣೆಯನ್ನು ಕೂಡ ಮಾಡ್ಬೋದು. ಅಥವಾ ಪ್ರಕಾಶ್ ಕಾಡೆಯವ್ರ ಕುರಿತಾಗಿಯೂ ಕೂಡ ಇಲ್ಲಿ ನಾವು ಬರೆದಿದ್ರೆ ನಮಗೆ ಒಂದು 20 ಅಂಕಗಳು 4 ಪ್ರಶ್ನೆಗಳಿಗೆ ಸಿಗ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನಮಗೆ ಗೊಂದಲ ಇರೋದು 1 ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಯಾವುವು ಅನ್ನೋದು ಕೂಡ ಇಲ್ಲಿ ನಮಗೆ ಗೊಂದಲ ಇರ್ತದೆ. ಇಲ್ಲಿ ನೋಡಿಕೊಳ್ಳಿ, 1 ವಾಕ್ಯದಲ್ಲಿ ಉತ್ತರಿಸಿ. ಒಟ್ಟು 15 ಪ್ರಶ್ನೆಗಳಿರ್ತವೆ. 15 ಪ್ರಶ್ನೆಗಳಿಗೆ ಇಲ್ಲಿ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಯಾವುದೇ ರೀತಿಯಾದ ಹೆಚ್ಚಿನ ಅಥವಾ ಚಾಯ್ಸಬಲ್ ಪ್ರಶ್ನೆಗಳು ಇಲ್ಲಿ ಇರೋದಿಲ್ಲ. ಮೇಲೆ ಆದರೆ ಇಲ್ಲಿ ನೀವು ಚಾಯ್ಸ್ ಮಾಡಿ ಬರಿಬೋದು. ಇಲ್ಲಿ 15 ಪ್ರಶ್ನೆಗಳಿಗೆ ಖಡಾಖಂಡಿತವಾಗಿ ಉತ್ತರಿಸಬಹುದು. ಮೊದಲನೇ ಪ್ರಶ್ನೆ ಎ ಅಥವಾ 1ನೇ ಪ್ರಶ್ನೆ, ಲಕ್ಷ್ಮೀಶನ ಜನ್ಮಸ್ಥಳ ಯಾವುದು ಅಂತ ಇದೆ. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅನ್ನುವುದು ಲಕ್ಷ್ಮೀಶನ ಜನ್ಮಸ್ಥಳ. 2ನೇದು, ಸಿದ್ಧಲಿಂಗಯ್ಯನವರು PhD ಪ್ರಬಂಧ ಯಾವುದು? ಅದು ಸಿದ್ಧಲಿಂಗಯ್ಯನವರ PhD ಪ್ರಬಂಧ ಯಾವುದು ಅನ್ನುವಂಥ ಪ್ರಶ್ನೆ. ಇಲ್ಲಿ ಗ್ರಾಮ ದೇವತೆಗಳು ಅನ್ನುವಂಥದ್ದು ಸಿದ್ಧಲಿಂಗಯ್ಯನವರ PhD ಪ್ರಬಂಧ ಆಗಿದೆ. 3ನೇ ಪ್ರಶ್ನೆ ಸಿ, ಬಸವರಾಜ್ ಕಟ್ಟಿಮನಿಯವರ ತಂದೆ ತಾಯಿಯವರ ಹೆಸರೇನು ಅಂತ ಕೇಳಿದ್ದಾರೆ. ತಂದೆ ಅಪ್ಪಣ್ಣ, ತಾಯಿ ಬಾಳವ್ವ ಅನ್ನೋದು ಸರಿಯಾದ ಉತ್ತರ. 4ನೇ ಪ್ರಶ್ನೆ ಡಿ, ಬಾಳುಕನ ಪುರಾಣ ಎಂಬ ಕೃತಿಯ ಕರ್ತೃ ಯಾರು? ಉತ್ತರ ಸರಿಯಾದದ್ದು ಪ್ರಕಾಶ್ ಕಾಡೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಅಡಿಗರ ಮುಂದಿನ ಈ ಪ್ರಶ್ನೆ, ಅಡಿಗರ ಹೊಸಹಾದಿ ಎಂಬ ಕವನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತಿದೆ. ಗೋಪಾಲಕೃಷ್ಣ ಅಡಿಗವರ ಕೃತಿ. ಭಾವತರಂಗ ಅನ್ನೋದು ಅವರ ಆ ಕೃತಿಯಿಂದ ಹೊಸಹಾದಿ ಎಂಬ ಕವನವನ್ನು ಆಯ್ದುಕೊಳ್ಳಲಾಗಿದೆ.
ಮುಂದಿನ ಪ್ರಶ್ನೆ, ಗುರು ಬಸವಾರ್ಯರ ವಚನಗಳ ಅಂಕಿತ ಯಾವುದು ಅಂತ ಇದೆ. ಗುರು ಬಸವ ಸಿದ್ದೇಶ್ವರ ಅನ್ನೋದು ಸರಿಯಾದ ಉತ್ತರ. ಆಮೇಲೆ ದು ನಿಮ್ ಬೆಳಗಲಿಯವರ ಪೂರ್ಣ ಹೆಸರು ಏನು ಅಂತಿದೆ. ದು ಅಂತಂದರೆ ದುರ್ದುಂಡೇಶ್ವರ ನಿಂಗಪ್ಪ ಬೆಳಗಲಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ನಂತರ ಮಹೇಶ್ ಅವರು ಯಾವಾಗ ಜನಿಸಿದರು ಅಂತ ಇದೆ. 5/6/1981 ಅವರು ಜನಿಸ್ತಾರೆ. ನಂತರ ಮನಸ್ಸು ಗಾಂಧಿ ಬಜಾರು ಕವನ ಸಂಕಲನದ ಕರ್ತೃ ಯಾರು ಅಂತ ಇದೆ. KS ನಿಸಾರ್ ಅಹಮದ್ ಅವರ ಇದರ ಕರ್ತೃ ಆಗಿದ್ದಾರೆ. ಭಾರತಿ ಪಾಟೀಲ್ ಅವರು ಎಲ್ಲಿ ಜನಿಸಿದ್ದಾರೆ? ಬಬಲೇಶ್ವರದಲ್ಲಿ ಅವರು ಜನಿಸ್ತಾರೆ. ನಂತರ ಹನುಮಂತ್ ಮೇಲಿನ್ಮನಿ ಅವರು ಯಾವ ವಿಷಯದ ಅಧ್ಯಾಪಕರಾಗಿದ್ದರು? ಅವರು ಕನ್ನಡ ವಿಷಯದ ಅಧ್ಯಾಪಕರಾಗಿದ್ದರು ಎಂಬುದು ಸರಿಯಾದ ಉತ್ತರ. ನಂತರ ಬೋಗಲಿ ಮಂಜಮ್ಮನವರ ಜನ್ಮಸ್ಥಳ ಯಾವುದು? ಕಲಕಂಬ ಅನ್ನೋದು ಅವರ ಜನ್ಮಸ್ಥಳವಾಗಿದೆ. ಮತದಾನ ಎಂಬ ಕಾದಂಬರಿಯ ಕರ್ತೃ ಯಾರು ಅಂತ ಇದೆ. SL ಭೈರಪ್ಪನವರು ಮತದಾನ ಎಂಬ ಕಾದಂಬರಿಯ ಕರ್ತರು ಆಗಿದ್ದಾರೆ. ನಂತರ ಗೋಪಾಲಕೃಷ್ಣ ಅಡಿಗ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಸರಿಯಾದ ಉತ್ತರ ವರ್ಧಮಾನ ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನಂತರ ಬರುವಂಥ ಕೊನೆಯ ಪ್ರಶ್ನೆ 1 ಅಂಕದಲ್ಲಿ, ಮಾಡಿ ಮಡಿದವರು ಕಾದಂಬರಿಯ ಕರ್ತೃ ಯಾರು ಅಂತ ಇದೆ. ಬಸವರಾಜ ಕಟ್ಟಿಮನಿಯವರು ಮಾಡಿ ಮಡಿದವರು ಅನ್ನುವಂಥ ಅತ್ಯಂತ ಸುಂದರವಾದ ಕಾದಂಬರಿಯನ್ನು ಬರೆದಿರ್ತಕ್ಕಂಥವರು. ಇಷ್ಟು ನಮಗೆ ಇರತಕ್ಕಂಥ ಉತ್ತರಗಳು. ವಿದ್ಯಾರ್ಥಿಗಳು ಯಾವೆಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟಿದ್ದೀರಿ ಅನ್ನುವುದನ್ನು ಈ ಮೂಲಕ ಪರೀಕ್ಷಿಸಿಕೊಳ್ಳಬಹುದು. ಇದೇ ರೀತಿಯಾದ ಮುಂದಿನ 4ನೇ ಸೆಮಿಸ್ಟ್ರಿಯ ಬೇಸಿಕ್ ಕನ್ನಡದ ನೋಟ್ಸ್ಗಳನ್ನು, ಗದ್ಯ ಪದ್ಯಗಳ ಸಾರಾಂಶವನ್ನು ಮತ್ತು ವರ್ಕ್ ಬುಕ್ಕನ್ನು ನಾನು ಚರ್ಚೆ ಮಾಡ್ತಿದ್ದೇನೆ. ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ಇಂತಿ ನಿಮ್ಮ BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.